ಕೇರಳದ ಜೊತೆಗೆ ನಮ್ಮ ರಾಜ್ಯದಲ್ಲೂ ಕೂಡ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ. ಇದು ಸಹಜವಾಗಿಯೇ ರಾಜ್ಯದ ಜನರ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ಇದರ ನಡುವೆ ಈಗ ವೈಕುಂಠ ಏಕಾದಶಿ ಕೂಡ ಬಂದಿದೆ. ಹಾಗಾದ್ರೆ ದೇವಸ್ಥಾನಗಳಲ್ಲಿ ಕೊರೋನಾ ಆತಂಕದ ನಡುವೆ ವೈಕುಂಠ ಏಕಾದಶಿಯನ್ನು ನಡೆಸಲಿಕ್ಕೆ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬನ್ನಿ ನೋಡ್ಕೊಂಡು ಬರೋಣ. ಕೊರೋನಾ ಮಧ್ಯೆ ವೈಕುಂಠ ಏಕಾದಶಿ ಸಂಭ್ರಮ. ಭಕ್ತರಿಗೆ ಮಾಸ್ಕ್ ಧರಿಸಿ ಆಗಮಿಸುವಂತೆ ಮನವಿ. ನಾಡಿನಾದ್ಯಂತ ಇಂದು ವೈಕುಂಠ ಏಕಾದಶಿಯ ಸಂಭ್ರಮ. ಭಕ್ತರು ಭಕ್ತಿಯಿಂದ ವೆಂಕಟೇಶ್ವರನ ದೇಗುಲಕ್ಕೆ ಭೇಟಿ ಕೊಟ್ಟು ಸ್ವರ್ಗದ ದ್ವಾರವನ್ನ ಹಾದು ಹೋಗಿ ಪುನೀತರಾಗುವ ಕ್ಷಣ. ಆದರೆ ವೈಕುಂಠ ಏಕಾದಶಿಯ ಸಂಭ್ರಮದ ಜೊತೆಗೆ ಕೊರೋನಾ ಕಾಟವೂ ಇರೋದ್ರಿಂದ ಕೊರೋನಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ದೇಗುಲದಲ್ಲಿ ಪಾಲಿಸಲಾಗ್ತಾ ಇದೆ. ಈಗಾಗಲೇ ಬೆಂಗಳೂರಿನ ರಾಜಾಜಿನಗರದ ಇಸ್ಕಾನ್ ದೇಗುಲದಲ್ಲಿ 60 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ದೇವರ ದರ್ಶನಕ್ಕೆ ಬರುವಂತೆ ಮನವಿ ಮಾಡಲಾಗಿದೆ. ಅಲ್ಲದೆ ಮಾಸ್ಕ್ ಧರಿಸುವ ಬಗ್ಗೆ ನಿಗಾ ಇಡುವುದಕ್ಕೆ, ಜನಜಂಗಳಿ ನಿಯಂತ್ರಣ ಮಾಡುವುದಕ್ಕೆ ಭದ್ರತಾ ಸಿಬ್ಬಂದಿಗಳನ್ನು ಹೆಚ್ಚುವರಿಯಾಗಿ ನಿಯೋಜಿಸಲಾಗಿದೆ. ಇತ್ತೀಚೆಗೆ ಕೋವಿಡ್ ಮತ್ತೆ ಹರಡ್ತಾ ಇದೆ ಅನ್ನೋ ಒಂದು ಸಮಾಚಾರ ಬಂದಿರೋದ್ರಿಂದ ಸರ್ಕಾರದ ಒಂದು ಏನು ಆದೇಶಗಳಿದೆ ಅದರ ಪ್ರಕಾರ 65 ವರ್ಷದಕ್ಕಿಂತ ಜಾಸ್ತಿ ವಯಸ್ಸಿರೋರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಂತ ಹೇಳಿರೋದ್ರಿಂದ ಇಲ್ಲೂ ಕೂಡ ನಾವು ನಮ್ಮ ದೇವಸ್ಥಾನದಲ್ಲೂ ಎಲ್ಲರಿಗೂ ಅದೇ ಒಂದು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಯಾರು ವಯಸ್ಸಾಗಿರೋರು ಬರ್ತಾರೋ ಅವರಿಗೆ ಮಾಸ್ಕ್ ಕಡ್ಡಾಯ ಅಂತ ಹೇಳಿದ್ದೀವಿ. ನಮ್ಮ ಒಂದು ಸೆಕ್ಯೂರಿಟಿ ಮತ್ತು ಇದು ಪ್ರೋಟೋಕಾಲ್ ಕೂಡ ಅದನ್ನು ಒಂದು ಚಾಲ್ತಿಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಗರದ ವೈಯಾಲಿಕಾವಲ್ನ ಟಿಟಿಡಿ ದೇಗುಲದಲ್ಲಿ ಕೊರೋನಾ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಬರುವ ಭಕ್ತರಿಗೆ ದೇಗುಲದ ವತಿಯಿಂದಲೇ ಮಾಸ್ಕ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ದೇಗುಲದ ಎಂಟ್ರಿ ಭಾಗದಲ್ಲಿ ಸ್ಯಾನಿಟೈಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಕೂಡ ಸ್ವರ್ಗದ ಬಾಗಿಲು ತೆಗೆಯುವಂತಹ ಸುದಿನ ಎನ್ನುವಂತಹ ನಂಬಿಕೆ ಇದೆ. ಈ ನಿಟ್ಟಿನಲ್ಲಿಯೂ ಕೂಡ ಬೆಂಗಳೂರಿನ ಟಿಟಿಡಿ ದೇವಾಲಯದಲ್ಲಿ ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನೋಡಬಹುದಾಗಿದೆ ಯಾವ ರೀತಿ ಈಗಾಗಲೇ ಪ್ರಿಪ್ರೇಷನ್ ಅನ್ನು ನಡೆಸ್ತಾ ಇದ್ದಾರೆ ಎನ್ನುವಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇವತ್ತು ತಿರುಪತಿ ತಿಮ್ಮಪ್ಪನ ಒಂದು ದರ್ಶನವನ್ನ ಮಾಡಿದ್ರೆ ನಮಗೆ ಶುಭವಾಗುತ್ತೆ, ಒಳ್ಳೆಯದಾಗುತ್ತೆ ಎನ್ನುವಂತಹ ಒಂದು ನಂಬಿಕೆ ಇದೆ. ಈಗಾಗಲೇ ಕೊರೋನಾ ಒಂದು ಭೀತಿ ನಡುವೆಯೂ ಕೂಡ ಈ ಒಂದು ಹಬ್ಬದ ಆಚರಣೆಯನ್ನ ಕೂಡ ನಡೆಸಲಿಕ್ಕೂ ಕೂಡ ಸಕಲ ರೀತಿಯಿಂದಲೂ ಕೂಡ ದೇವಾಲಯದ ಆಡಳಿತ ಮಂಡಳಿ ಕೂಡ ಸಜ್ಜಾಗಿದೆ. ನೋಡಬಹುದಾಗಿದೆ ಹೂವಿನ ಅಲಂಕಾರ ಇರಬಹುದು, ಜೊತೆಗೆ ಭಕ್ತಾದಿಗಳು ಕೂಡ ಬರ್ಲಿಕ್ಕೂ ಕೂಡ ಲೈನ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಗೈಡ್ಲೈನ್ಸ್ ಅನ್ನ ಕೂಡ ಹೊರಡಿಸಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಸೂಪ್ರಿಟೆಂಡೆಂಟ್ ಇದ್ದಾರೆ, ಜಯಂತಿ ಮೇಡಮ್ ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಕೊರೋನಾ ಇದೆ, ಜೊತೆಗೆ ಇಂತಹ ನಡುವೆಯೂ ಕೂಡ ಇಲ್ಲಿ ಹಬ್ಬದ ಆಚರಣೆಯನ್ನು ನಡೆಸಲಿಕ್ಕೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ? ಸೊ ಈಗ ಕ್ಯೂ ಲೈನ್ ಮೇಂಟೆನೆನ್ಸ್ ಎಲ್ಲನೂ ಮಾಡಿದ್ದೀವಿ ಭಕ್ತಾದಿಗಳಿಗೆಲ್ಲನೂ. ಸೊ ಕ್ಯೂ ಲೈನ್ ಮೇಂಟೆನೆನ್ಸ್ನಲ್ಲಿ ಮಾಸ್ಕ್ ಎಲ್ಲನೂ ನಾವೇ ಟಿ ಡಿ ಅವರು ಇಶ್ಯೂ ಮಾಡ್ತಾಯಿದ್ದೀವಿ. ಅದರ ಜೊತೆ ಅಲ್ಲಿ ಸ್ಯಾನಿಟೈಸರ್ನ ಇಟ್ಟಿದ್ದೀವಿ. ಸೊ ಭಕ್ತಾದಿಗಳಿಗೆಲ್ಲನೂ ಸ್ವಲ್ಪ ಡಿಸ್ಟೆನ್ಸ್ ಮಾಡಿಕೊಂಡು ಸ್ವಾಮಿಯವ್ರ ದರ್ಶನ ಮಾಡಿಕೊಂಡು ಹೋಗಬೇಕಂತ ವಿನಂತಿ. ಏನೇ ಆಗಲಿ, ವೆಂಕಟೇಶನ ಆರಾಧನೆಯ ಸಂಭ್ರಮದ ಜೊತೆಗೆ ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸೋದು ಅತ್ಯಗತ್ಯ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.